ಲೋಕಸಭಾ ಸಮರ ಗೆಲ್ಲೋದಕ್ಕೆ ಕೇಸರಿ ಪಾಳೆಯ ಸಜ್ಜಾಗಿದೆ. ದಕ್ಷಿಣದತ್ತ ದೃಷ್ಟಿ ನೆಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎಲ್ಲೆಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು ಆ ಎಲ್ಲ ಮೈತ್ರಿ ಕೆಲಸ ಈಗಾಗಲೇ ಆಗ್ಬಿಟ್ಟಿದೆ. ದಕ್ಷಿಣ ಭಾರತದಲ್ಲಿ 50ರಿಂದ 60 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಂತ ಟಾರ್ಗೆಟ್ ಬಿಜೆಪಿ ಹಾಕೊಂಡಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ದಕ್ಷಿಣದ ಪ್ರವಾಸವನ್ನ ಪ್ರಧಾನಿ ಮೋದಿ ಕೈಗೊಳ್ಳಲಿದ್ದಾರೆ. ಕರುನಾಡಿನಿಂದಲೇ ರಣಕಹಳಿಯನ್ನ ಮೊಳಗಿಸಲಿದ್ದಾರೆ. ದಕ್ಷಿಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದಕ್ಷಿಣದತ್ತ ದೃಷ್ಟಿ ನೆಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಾರ್ಚ್ 15ರಿಂದ ಅವರ ಸಮಾವೇಶಗಳ ಪ್ಲಾನ್ ಅನ್ನು ಕೂಡ ಬಿಜೆಪಿ ಪಾಳೆಯ ಮಾಡಿಕೊಂಡಿದೆ. ಕರ್ನಾಟಕದಿಂದಲೇ ಅವರು ಚುನಾವಣಾ ರಣಕಹಳಿಯನ್ನ ಮೊಳಗಿಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಆರಂಭದಲ್ಲಿ ಸುಮಾರು 5 ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಬರಬಹುದು 3 ದಿನಗಳ ಅಂತರದಲ್ಲಿ ಅನ್ನೋ ಮಾತುಕತೆ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆ ಪ್ಲಾನ್ ಕೂಡ ಚೇಂಜ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಮುನಿಸ್ವಾಮಿ ಅವರು ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 15ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಪ್ರವಾಸ ಆರಂಭವಾಗುತ್ತೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ನೆರೆಯ ತಮಿಳುನಾಡು, ಆಂಧ್ರ, ಕೇರಳ ಈ ಭಾಗದಲ್ಲೂ ಕೂಡ ಪ್ರವಾಸವನ್ನ ಕೈಗೊಳ್ತಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಅದು ವಿಧಾನಸಭಾ ಎಲೆಕ್ಷನ್ನೇ ಆಗಿರ್ಲಿ ಅಥವಾ ಲೋಕಸಭಾ ಎಲೆಕ್ಷನ್ನೇ ಆಗಿರ್ಲಿ, ಬಿಜೆಪಿಯ ಒಂದು ಮುಖ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರು. ರ್ಯಾಲಿಗಳನ್ನ, ಸಮಾವೇಶಗಳನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ನಿಜಕ್ಕೂ ಸಭಾ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಭರ್ಜರಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಒಂದ್ ಕಡೆ ಆತಂಕ ಇದೆ, ಈ ತನಕ ಟಿಕೆಟ್ ಅನೌನ್ಸ್ ಆಗಿಲ್ಲ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೆ ಅಂತ. ಆದ್ರೆ ಇದು ಸಪರೇಟ್. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ನೋಡಿ, ಚುನಾವಣಾ ಆಯೋಗ ಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡಿ ಅಧಿಸೂಚನೆಯನ್ನ ಹೊರಡಿಸಲಿಕ್ಕೆ ಮುಂಚಿತವಾಗಿಯೇ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದಲೇ ತಮ್ಮ ಪ್ರವಾಸವನ್ನ ಆರಂಭ ಮಾಡ್ತಾ ಇದ್ದಾರೆ. ಮಾರ್ಚ್ 15ನೇ ತಾರೀಕಿನಿಂದ ಮಾರ್ಚ್ 19ನೇ ತಾರೀಕು ತನಕ ಸತತ 4 ದಿನಗಳ ಕಾಲ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಈ ಎಲ್ಲ ಭಾಗಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಮಿಂಚಿನ ಸಂಚಾರ ಆಗುತ್ತೆ. ಬರೋಬ್ಬರಿ 4 ದಿನಗಳ ಕಾಲ 20ಕ್ಕೂ ಹೆಚ್ಚು ಸಭೆಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಕೆಲವೊಂದು ಕಡೆ ರೋಡ್ ಶೋನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ಕರ್ನಾಟಕದಲ್ಲಿ ಕೋಲಾರಕ್ಕೆ ಅವರು ಮೊದಲನೇದಾಗಿ ಭೇಟಿಯನ್ನ ಕೊಡಬೇಕಾಗಿತ್ತು. ಈಗ ಅವರ ಪ್ಲಾನ್ ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಅಧಿಕೃತವಾಗಿ ಅದು ಹೊರಗಡೆ ಬೀಳಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕೋಲಾರಲ್ಲಿ NDA ಅಭ್ಯರ್ಥಿ ಅರ್ಥಾತ್ ಮೈತ್ರಿ ಅಭ್ಯರ್ಥಿ JDS ನಿಂದ ಅವರು ಕಣಕ್ಕಿಳಿತಾರೆ. ಈ ನಿಟ್ಟಿನಲ್ಲೇನೆ ತುಮಕೂರಿನಲ್ಲಿ ಅವರು ಮೊದಲ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಸೋಮಣ್ಣ ಅವರ ಪರ ಅಫಿಷಿಯಲ್ ಅಭ್ಯರ್ಥಿ ಅವರ ಪರ ಪ್ರಚಾರವನ್ನ ಮಾಡಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅಂತ ಹೇಳಲಾಗ್ತದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸುವ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿಯನ್ನ ಅರಳಿಸಲಿಕ್ಕೆ ಒಂದಷ್ಟು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ಳಲು ಇದ್ದಾರೆ ಸಭಾ. ಥ್ಯಾಂಕ್ ಯು ಮಧು, ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.